ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 8 o'clock ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ್ದೆ, ಅದು ಕೆಮ್ಮು ಬರ್ತಾ ಇದೆ. ಮಾರ್ನಿಂಗ್ 8 o'clock ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡ್ತಾ ಇದ್ದೆ. ಏನು ಮಾಡ್ತಾ ಇದ್ದೆ ಅಂದರೆ ಶೇಂಗಾ ಚಟ್ನಿ ಮಾಡಿ, ಶೇಂಗಾ ಎಲ್ಲ ಹುರಿದಿಟ್ಟಿದ್ದೀನಿ. ಶೇಂಗಾ ಚಟ್ನಿ ಮಾಡಿ ಗೋಧಿ ಪಡ್ಡು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಜಕ್ಕೂ ನಾನು ವ್ಲಾಗ್ ಮಾಡಿ ಒಂದು 4 days ಮೇಲೆ ಆಯಿತು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ಅದೇ ಬೇಜಾರಲ್ಲಿ ವ್ಲಾಗ್ನೇ ಮಾಡಲಿಲ್ಲ. ನಾನು ಏನಾಯಿತು ಇತ್ತು ಅಂತ ಗೊತ್ತಿಲ್ಲ. ಸಂಡೆಯಿಂದ ಫುಲ್ಲು ಜ್ವರ, ಅದೇ 4 days ಆಗೋಯ್ತು. ಫುಲ್ಲು ಜ್ವರ, ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದು. ಆದ್ರೂ ಅಂದರೆ ಜ್ವರ ಕಡಿಮೆ ಆಗಿದೆ, ತುಂಬ ವೀಕ್ ಆಗಿದ್ದಾರೆ. ಬ್ಲಡ್ ಟೆಸ್ಟ್ ಬರೆದಿದ್ದಾರೆ. ನನ್ನ ಹಸ್ಬೆಂಡು ಬ್ಲಡ್ ಟೆಸ್ಟ್ ಮಾಡಿಸಲ್ಲ ಅಂದ್ಬಿಟ್ಟು ಬರ್ತಾ ಇಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕರ್ಕೊಂಡು ಹೋಗ್ಬಿಡ್ತಾಳಲ್ಲ ಅಂದ್ಬಿಟ್ಟು 5 ಗಂಟೆಗೆ ಎದ್ದು ಗಾಡಿಗೆ ಹೊಂಟೋದ್ರು. ಅದೇನು ಅಂತ ಗೊತ್ತಿಲ್ಲ. ಹಾಸ್ಪಿಟಲ್ ಅಂದರೆ ಬರಲ್ಲ, ತುಂಬ ದೂರ ಹಾಸ್ಪಿಟ್ಲಿಗೂ ಅವ್ರಿಗೂ. ಅಂದರೆ ಜಾಸ್ತಿ ಹುಷಾರ ತಪ್ಪಗಂಟಲು ಬರಲ್ಲ, ಜಾಸ್ತಿ ಆದಮೇಲೆ ಬರ್ತಾರೆ ಅಷ್ಟು ಹೇಳ್ತೀನಿ. ಜಾಸ್ತಿ ಇದ್ದಾಗ ತೋರಿಸ್ಕೊಳ್ಳೋಕ್ಕಿಂತ ಕಡಿಮೆ ಸ್ವಲ್ಪ ಏನಾದರೂ ಆಗ್ತಿದ್ದಂಗೆ ತೋರಿಸ್ಕೊಂಡ್ಬಿಟ್ರೆ ಒಳ್ಳೇದಲ್ವ ಅಂತ. ಆದರೂ ಹೇಳಿದ ಮಾತು ಕೇಳಲ್ಲ ಅವರು, ಬೇಜಾರಾಗುತ್ತೆ. ಏನು ಮಾಡೋದು. ಗೋಧಿ ಪಡ್ಡುಗೆ ಕ್ಯಾರೆಟ್ ಇತ್ತಿಲ್ಲ, ಅದರಿಂದ ಬೀಟ್ರೋಟ್ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ ಅಂದ್ಬಿಟ್ಟು ಬೀಟ್ರೋಟ್ನ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಬೀಟ್ರೋಟ್ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಗೋಧಿ ಏನಿಲ್ಲ, ಸ್ವಲ್ಪ ಗೋಧಿ ಹಿಟ್ಟನ್ನ ನೀರಲ್ಲಿ ಕಲಸಿ ಇಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾನ ಸೇರಿಸ್ಕೊಂಡು ಹಾಕೊಳ್ಳೋದಷ್ಟೇ. ಪಡ್ಡುನ ತುಂಬ ಚೆನ್ನಾಗಿ ಬರುತ್ತೆ. ನಿನ್ನೆ ಏನಾಯ್ತಪ್ಪ ಅಂದರೆ ಹೇಳಿದ್ರೆ ನನಗೂ ಬರುತ್ತೆ. ಮೊನ್ನೆ ನನಗೂ ಫುಲ್ಲು ಟಯರ್ಡ್ ಆಗಿತ್ತು, ನನಗೂ ಹುಷಾರಿತ್ತಿಲ್ಲ. ಅಂದರೆ ಬೇಜಾರಾಗ್ಬಿಟ್ಟಿತ್ತು, ನನ್ನ ಹಸ್ಬೆಂಡ್ಗೆ ಹುಷಾರಿತ್ತಿಲ್ವಲ್ಲ. ಅದೇ ಇದರಲ್ಲಿ ಮೊನ್ನೆ ನಾನು ನೈಟು ಲೇಟಾಗಿ ಮಾಡ್ಕೊಂಡೆ, ನಿದ್ದೆನೇ ಬರಲಿಲ್ಲ. ನಿನ್ನೆ 8:30ಗೆ ಎದ್ದಿದ್ದೀನಿ, ಎಚ್ಚರನೇ ಆಗಿಲ್ಲ. ನನ್ನ ಹಸ್ಬೆಂಡ್ 5 ಗಂಟೆಗೆ ಎದ್ದು ಹೋದರು. ನಾನು ಆಗಲೇ ಎದ್ಬಿಟ್ಟಿದ್ರೆ ಸರಿ ಹೋಗಿರೋದು. ನಾನೇನು ಮಾಡಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಮನೆ ತಲೆ ಇರ್ತೀನಲ್ಲ, ಎಲ್ಲ ಮಾಡ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು, ನಿಧಾನಕ್ಕೆ ಎದ್ದು ಕೆಲಸ ಮಾಡ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು ಲೇಟಾಗಿ ಎದ್ದೆ. ಅಂದರೆ ಒಂದು 7 ಗಂಟೆಗೆ ಎದ್ದರೂ ಆಗುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ. ಅದು 8:30ಗೆ ಎಚ್ಚರ ಆಗೋಯ್ತು. ನಿಜವಾಗ್ಲೂ ಎಷ್ಟು ಅಂದರೆ ನನ್ನ ಪುಣ್ಯಕ್ಕೆ ದೋಸೆ ಹಿಟ್ಟಿಗೆ ಹಾಕಿದ್ದೆ. ದೋಸೆ ಹಿಟ್ಟಿತ್ತು, ದೋಸೆ ಮಾಡಿ ಚಟ್ನಿ ಮಾಡಿ ಅರ್ಜೆಂಟಾಗಿ, ತುಂಬ ಅಂದರೆ ತುಂಬ ಅರ್ಜೆಂಟಲ್ಲಿ ಕರ್ಕೊಂಡೋಗಿ ಬಿಟ್ಟೆ. ಆದರೂ ಒಂದು 10 minutes ಲೇಟಾಗಿ ಹೋಯ್ತು. ಸ್ಕೂಲ್ಗೆ ಡೈರಿ ಬರೆದು ಕಳಿಸಿದ್ದಾರೆ, ಲೇಟ್ ಕಮ್ಮಿಂಗ್ ಅಂತ. ಏನು ಮಾಡೋದು, ಒಂದೊಂದು ದಿವಸ ಈ ಥರ ಆಗೋಗುತ್ತೆ. ಮನೆ ಹತ್ರ ಇದ್ದರೆ ಸೋಂಬೇರಿಗಳಾಗ್ಬಿಡ್ತೀವಿ. ಅದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಒಂದು ದಿವಸ ಈ ಥರ ಯಾಮಾರಿದ್ದೇ ಇಲ್ಲ. ಕೆಲ್ಸಕ್ಕೆ ಹೋದರೆ ಈ ಥರ ಯಾಮಾರಲ್ಲ, ಎಚ್ಚರ ಆಗ್ಬಿಡೋದು. ಪೂರ್ತಿ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆ ನಾನು ಸ್ವಲ್ಪ ಬೇಜಾರಲ್ಲೇ ಇದ್ದೆ. ವ್ಲಾಗ್ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಹಿಂಗೆ ಇದ್ದರೆ ಆಗಲ್ಲ, ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಪಡ್ಡು ಬೆಟರ್ಗೆ ಹಾಕೊಳ್ಳೋಕ್ಕೆ ಬೀಟ್ರೋಟು ಮತ್ತು ಈರುಳ್ಳಿ ಇದು ಒಗ್ಗರಣೆ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂದರೆ. ಒಂದ್ಸಲ ನಿಮ್ಮ ಮಕ್ಳಿಗೂ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಅವ್ರಿಗೇನಂದರೆ ಹೆಲ್ತಿಗಿಂತ ಕಲರ್ಫುಲ್ಲಾಗಿದ್ದರೆ ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾವು ಈ ಥರ ಮಾಡಿಕೊಟ್ರೆ ಹೆಲ್ತಿ ವರ್ಷನ್ಸು ಇರುತ್ತೆ ಮತ್ತು ಕಲರ್ಫುಲ್ಲಾಗಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಶೇಂಗಾ ಚಟ್ನಿಗೆ ಕೊಬ್ಬರಿ ಹಾಕ್ಕೊತೀನಿ, ಯಾಕಂದರೆ ನನ್ನ ಮಗಳು ತಿನ್ನೋ ಅಷ್ಟರಲ್ಲಿ 12:30 ಆಗುತ್ತೆ. ಕಾಯಿ ಹಾಕಿದ್ರೆ, ಹಸಿ ಕಾಯಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಕೊಬ್ಬರಿ ಹಾಕಿ ಮಾಡಿದ್ರೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಅಂದರೆ ನನ್ನ ಮಗಳು ತುಂಬ ಇಷ್ಟ ಆಗುತ್ತೆ ಮತ್ತು ಬೇಗ ಕೆಟ್ಟೋಗಲ್ಲ, ಅಂದರೆ ಸ್ಮೆಲ್ ಬರಲ್ಲ ಚಟ್ನಿ. ಮಧ್ಯಾಹ್ನ ಆದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ಅದರಿಂದ ಕೊಬ್ಬರಿ ಹಾಕ್ಕೊತೀನಿ.
ಇವಾಗ ಒಂದು ಟ್ರಿಪ್ಪು ಪಡ್ಡು ಹಾಕ್ಕೊಂಡಾಯ್ತು. ನನ್ನ ಮಗಳಿಗೆ ತಿನ್ನೋಕ್ಕೆ ಹಾಕಿದ್ದೀನಿ. ಇದು ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಪಡ್ಡು ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು. ಏನು ಒಗ್ಗರಣೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಸ್ವಲ್ಪ ಕಡಲೆಬೇಳೆ ಮತ್ತು ಬೀಟ್ರೋಟು ಇಷ್ಟನ್ನ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಗೋಧಿ ಹಿಟ್ಟಿಗೆ, ಆಗಲೇ ತೋರಿಸಿದ್ನಲ್ಲ, ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಲಂಚ್ ಬಾಕ್ಸ್ಗೆ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮೇಯ್ನ್ ಏನಪ್ಪ ಅಂದರೆ ನಾವು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡು. ಗ್ಯಾಸ್ನ ಮೀಡಿಯಮ್ ಉರಿಲಿ ಇಟ್ಕೊಂಡು ಒಂದು ಸೈಡ್ 5 ಮಿನಿಟ್ಸು, ಒಂದು ಸೈಡ್ 5 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಪಡ್ಡು ಬೇಯುತ್ತೆ. ಆವಾಗ ಹಸಿ ಹಸಿ ಸ್ಮೆಲ್ ಬರಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನನ್ನ ಮಗಳಿಗೂ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇನ್ನೊಂದು ಟ್ರಿಪ್ ಬೇಯ್ತಾ ಇದೆ, ಅದು ಬಾಕ್ಸಿಗೆ ಪ್ಯಾಕ್ ಮಾಡ್ತೀನಿ. ಇವಾಗ ತಿನ್ನಿಸ್ತೀನಿ, ಟೈಮ್ ಆಗಿಬಿಟ್ಟಿದೆ. ತಿಂತೀರಾ ಇವತ್ತು? ಪ್ಯಾಕ್ ಮಾಡ್ತೀನಿ. ತಿಂತೀಯಮ್ಮ ಇವತ್ತು? ತಿನ್ನು, ಬೇಗ ತಿನ್ನು, ಟೈಮ್ ಇಲ್ಲ. ಅವಳು ಕೊಟ್ಟರೆ ತುಂಬ ಲೇಟ್ ಮಾಡ್ತಾಳೆ ತಿನ್ನೋದು, ಅದೇ ಬೇಜಾರು. ನಾನೇ ತಿನ್ನಿಸ್ತಿದ್ದೆ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಅದರಿಂದ ತಿನ್ನು. ಚೆನ್ನಾಗಿತ್ತಾ? ರೆಡಿಯಾಗಿದೆ. ಪಡ್ಡುಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಅದರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಅಂತ. ಅದು ನೋಡಿ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇವಾಗ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ. ನನ್ನ ಮಗಳು ಅಷ್ಟೇ ತಿನ್ನೋದು, ಇಷ್ಟು ತಿಂದ್ರೇ ಹೆಚ್ಚು. ನಾನು ಕೆಲಸ ಬಿಟ್ಟೋಟಿಂದ ನನ್ನ ಮಗಳನ್ನ ನಡ್ಕೊಂಡೇ ಕರ್ಕೊಂಡು ಹೋಗ್ತಾ ಇರೋದು ಸ್ಕೂಲ್ಗೆ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅಂದರೆ ನನಗೂ ಸ್ವಲ್ಪ ವಾಕಿಂಗ್ ಆಗುತ್ತೆ ಆರಾಮಾಗಿ. ಅವಳಿಗೆ ಪಡ್ಡು ಹಂಗೆ ತಿನ್ನೋದು ಚೆನ್ನಾಗಿದೆ ಅಂತೆ, ಚಟ್ನಿ ಬೇಡಿ ಹಂಗೆ ತಿನ್ನಿಸಿ ಅಂತಾಳೆ. ಬೇಗ ತಿನ್ನು. ಸರಿ ಆಯಿತು ಬಿಡಿ, ಆಯ್ತು, ನಾನು ಹಂಗೆ ತಿನ್ನಿಸ್ತೀನಿ. ನಿಧಾನಕ್ಕೆ ಅಗದು ತಿನ್ನಬೇಕು. ಚಟ್ನಿ ಬೇಡವಂತ ಅಡುಗೆ ತಿನ್ನಿಸ್ಬೇಕಂತೆ. ಮನೇಲಿ ಏನೂ ಕೆಲಸ ಮಾಡಿಲ್ಲ. ಇವಳನ್ನ ಫಸ್ಟ್ ಕಳಿಸಿದ್ರೆ ಸ್ಕೂಲ್ಗೆ ನನಗೆ ಅರ್ಧ ಕೆಲಸ ಮುಗ್ದೋದಂಗೆ. ಅದಾದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಬೇಗ ಬೇಗ ತಿನ್ನಮ್ಮ, ಬಾಯಲ್ಲಿ ಇಟ್ಕೊಂಡಿರ್ತೀಯ. ಇವಾಗ ಸ್ಕೂಲ್ ಹತ್ರ ಕರ್ಕೊಂಬಂದೆ. ನಡೆಯೋದು ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿ ನಡ್ಕೊಂಬರ್ತೀನಿ. ಬ್ಯಾಗೆಲ್ಲ ನಾನೇ ಎತ್ಕೊಬರ್ತೀನಿ. ಆದರೆ ಅವಳಿಗೆ ಸ್ವಲ್ಪ ನಡೆಯೋದು ಅಂದರೆ ಕಷ್ಟ. ಚಿಕ್ಕ ವಯಸ್ಸಿಂದ ಗಾಡಿಲೇ ಓಡಾಡಿ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಅಂತ ಅಳ್ತಾಳೆ. ತುಂಬ ಫಾಸ್ಟಾಗಿ ಬಂದೆ, ಟೈಮ್ ಆಗಿಬಿಟ್ಟಿತ್ತು. ಅದರಿಂದ ಫಾಸ್ಟಾಗಿ ನಡ್ಕೊಂಡು ಕರ್ಕೊಂಬಂದು ಬ್ಯಾಕ್ ಸೈಡ್ ಗೇಟ್ ಇದು ನನ್ನ ಮಗಳು ಸ್ಕೂಲ್ದು ಬ್ಯಾಕ್ ಸೈಡ್ ಗೇಟು. ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ನಮ್ಮ ಮನೆಯಿಂದ ಇಲ್ಲಿಗೆ 5 ಮಿನಿಟ್ಸಲ್ಲಿ ಬಂದಿದ್ದೀನಿ. ಅಲ್ಲೇ ಅವಳಿಗಿರೋದು 9 o'clockಗೆ, 9:05 ಆಗಿಬಿಟ್ಟಿತ್ತು. ಏನು ಮಾಡೋದು, ಟೈಮ್ ಆಗೋಯ್ತು. ಇವಾಗ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಒಂದು 10 ನಿಮಿಷ ರೆಸ್ಟ್ ಮಾಡಿದೆ. ಅಂದರೆ ಪ್ರತಿದಿನ ಹಾಗೆ ಬಿಟ್ಟು ಬಂದಮೇಲೆ ಒಂದು 10 ನಿಮಿಷ ಕೂತ್ಕೋತೀನಿ. ಯಾಕಂದರೆ ಗಾಬರಿಲಿ ಹರಿಬರಿಲಿ ಹೋಗ್ತೀನಲ್ಲ, ಅದರಿಂದ ಬಂದ ತಕ್ಷಣ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ಇವಾಗ ಟಿಫನ್ ತಿನ್ನಬೇಕು. ನಾನು ಪಡ್ಡು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಪಡ್ಡು ತಿನ್ನಬೇಕು. ನಮ್ಮ ಅತ್ತೆಗೆ ಫೋನ್ ಮಾಡಿದ್ದೆ, ಯಾಕೋ ಪಾಪ ಅವ್ರಿಗೆ ಹುಷಾರೇ ಇಲ್ವಂತೆ. ಏನು ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ, ನಮ್ಮ ಅತ್ತೆಗೂ ಹುಷಾರಿಲ್ಲ. ನಮ್ಮ ಅತ್ತೆಗೂ ತುಂಬ ಸುಸ್ತಿದೆಯಂತೆ. ಯಾಕಂದರೆ ಅವ್ರಿಗೆ ಶುಗರ್ ಇದೆಯಲ್ಲ, ಶುಗರ್ ಸ್ವಲ್ಪ ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿ ಬೇಕಾದ್ರೆ ಸಂಜೆ ಇಲ್ಲ ನಾಳೆ ಸಂಜೆ ನವರಂಗಲ್ಲಿ ಒಳ್ಳೆ ಡಾಕ್ಟ್ರ್ ಇದ್ದಾರಂತೆ, ಶುಗರ್ ಸ್ಪೆಷಲಿಸ್ಟು. ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಅವ್ರಿಗೆ ಬ್ಲಡ್ ಟೆಸ್ಟ್ಗೂ ಹೋಗೋಕ್ಕೆ ಆಗಲಿಲ್ವಂತೆ, ಅಷ್ಟು ಸುಸ್ತಿತ್ತಂತೆ. ನಮ್ಮ ಅತ್ತಿಗೆ ಪಾಪ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಇಲ್ಲ. ಯಾಕಂದರೆ ಕೇಳಿದಾಗ ರಜೆ ಕೊಡೋಲ್ಲ ಅವರು, ಕೆಲಸದಲ್ಲಿ ಹೇಳ್ದಾಗೆಲ್ಲ ರಜೆ ಕೊಡೋಲ್ಲ. ಅಂದರೆ ಬೇಕು ಅಂದಾಗ ಸಡನ್ನಾಗಿ ರಜೆ ಕೊಡೋಲ್ಲ. ಅದರಿಂದ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಯಾಕೋ ತುಂಬ ಸುಸ್ತಾಗ್ತಾಯಿದೆ, ನನಗಾಗ್ತಾಯಿಲ್ಲ ಅಮ್ಮ ಅಂತ ಅಂದರೆ ನಾನೇ ಫೋನ್ ಮಾಡಿದ್ದೆ, ಏನು ಮಾಡ್ತಾಯಿದ್ದೀರಾ ಏನು ಅಂತ. ತುಂಬ ಸುಸ್ತಾಗ್ತಾಯಿದೆ, ಆಗ್ತಾಯಿಲ್ಲ ಅಂತ ಹೇಳಿದ್ರು. ಬೇಜಾರಾಯಿತು. ಇವಾಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಡ್ರಿಪ್ಸ್ ಹಾಕ್ಸು, ನನಗೆ ತುಂಬ ಸುಸ್ತಾಗ್ತಾಯಿದೆ ಅಂತ ಇದ್ದಾರೆ. ಅದರಿಂದ ಇವಾಗ ಒಂದು 1/2 ಅವರಲ್ಲಿ ನಾನು ಹೊರಡಬೇಕು ನಮ್ಮ ಅತ್ತೆ ಮನೆಗೆ. ನಮ್ಮ ಅತ್ತಿಗೆ ಮಗಳಿದ್ದಾಳೆ, ಅವಳು ಪಾಪ ಅವಳಿಗೂ ಏನು ಗೊತ್ತಾಗಲ್ಲ ಅಷ್ಟಾಗಿ. ಅದರಿಂದ ಇವಾಗ ಹೋಗಿ ನಮ್ಮ ಅತ್ತೆನ
ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಹೋದರೆ ಸ್ವಲ್ಪ ಅವ್ರನ್ನೂ ಒಂದು 2 ಅವರ್ ನೋಡ್ಕೊಂಡಂಗೆ ಆಗುತ್ತೆ. ನಾನು ಬಿಸಿಯಾಗಿ ಏನಾದರೂ ಅಡುಗೆ ಮಾಡಿಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೆ ಅಂತ. ಇವಾಗ ಸ್ವಲ್ಪ ಬಟ್ಟೆ ವಾಷಿಂಗ್ ಹಾಕಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಡ್ತೀನಿ ನಾನು. ಯಾಕಂದರೆ ಬಿಸಿಲು ಯಾವಾಗಿರುತ್ತೆ ಯಾವಾಗಿರಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ ನೋಡಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಇವಾಗ ಸ್ವಲ್ಪ ಮೋಡ ಮುಚ್ಕೊಂಡಂಗಾಗಿದೆ ನೋಡಿ. ಸ್ವಲ್ಪ ಬಿಸಿಲು ಬರುತ್ತೆ ಮತ್ತೆ ಬಿಸಿಲು ಹೋಗುತ್ತೆ. ಅದರಿಂದ ಬೆಳಗ್ಗೆನೇ ವಾಷಿಂಗ್ ಹಾಕಿ ಒಣಗಾಕ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಎತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳೆದು ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ, ಅವ್ರನ್ನೂ ತುಂಬ ಕರೆದೆ, ಬ್ಲಡ್ ಟೆಸ್ಟ್ಗೆ ಬರಲಿಲ್ಲ. ನಮ್ಮ ಅತ್ತೆನಾದ್ರೂ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಬರಬೇಕು. ಇವಾಗ ಹೊರಡ್ತೀನಿ. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೊರಡ್ತಾ ಇದ್ದೀನಿ. ನಾನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ದೆ, 1 ಅವರೇ ಆಗೋಯ್ತು. ಅಲ್ಲೇ ಟೈಮ್ ಬಂದು 11:30 ಆಗಿದೆ. ಇವಾಗ ಹೊರಡ್ತೀನಿ. 1:30ಗೆಲ್ಲ ಹಾಸ್ಪಿಟಲ್ ಕ್ಲೋಸ್ ಆಗುತ್ತಂತೆ. ಅದರಿಂದ ನಮ್ಮ ಅತ್ತೆ ಫೋನ್ ಮಾಡಿದರು, ಸ್ವಲ್ಪ ಬೇಗ ಬಾರಮ್ಮ ಅಂತ. ಇವಾಗ ಹೊರಡಬೇಕು ನೋಡಿ, ಫೋನ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಹಾಸ್ಪಿಟ್ಲ್ ಹತ್ರ ಬಂದೆ. ನಮ್ಮ ಅತ್ತೆ ಕಾಲ್ ಮಾಡಿದ್ದೆ, ಅಂದರೆ ನಾನು ಮನೇಲಿದ್ದಾಗಲೇ ಹೇಳಿದ್ದೆ ನಾನು ಹೋಗಿ ಹೆಸರು ಬರ್ಸ್ಬಿಟ್ಟು ಕಾಲ್ ಮಾಡ್ತೀನಿ, ಅದಾದಮೇಲೆ ಬನ್ನಿ ಅಂತ. ಯಾಕೆಂದರೆ ತುಂಬ ಸುಸ್ತಾಗಿದ್ರಲ್ಲ, ಅದರಿಂದ ಇವಾಗ ಅವರು ನಿಧಾನಕ್ಕೆ ನಡ್ಕೊಂಡು ಬಂದರು. ಡಾಕ್ಟ್ರಿಗೆಲ್ಲ ತೋರಿಸಾಯಿತು. ತುಂಬ ಸುಸ್ತಾಗಿದ್ರಲ್ಲ, ಡ್ರಿಪ್ಸ್ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು ಡ್ರಿಪ್ಸ್ ಹಾಕಿದ್ದಾರೆ. ಡಾಕ್ಟ್ರ್ ಹೇಳಿದಷ್ಟೇ, ಊಟ ತಿಂಡಿಲಿ ಕಂಟ್ರೋಲ್ ಇರೋದಲ್ಲ, ಜಾಸ್ತಿ ಚಿಂತೆ ಮಾಡಬಾರ್ದು, ಟೆನ್ಷನ್ ತೊಗೋಬಾರ್ದು, ಸ್ವಲ್ಪ ವಾಕಿಂಗ್ ಚೆನ್ನಾಗಿ ಮಾಡಬೇಕು. ಶುಗರ್ ಇರೋರು ಊಟ ತಿಂಡಿಲಿ ಕಂಟ್ರೋಲಲ್ಲಿ ಎಷ್ಟು ಇರ್ತೀವೋ ಹಂಗೆ ವಾಕಿಂಗ್ ಮಾಡಿ ಮತ್ತು ಚಿಂತೆ ಮಾಡಿದಂಗೆ ಆರಾಮಾಗಿ ಇದ್ರಷ್ಟು ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅಂತ. ಆದರೆ ನಮ್ಮ ಅತ್ತೆ ಹೇಳಿದ್ದೆ ಕೇಳಲ್ಲ, ತುಂಬ ಚಿಂತೆ ಮಾಡ್ತಾರೆ. ನಮ್ಮ ಅತ್ತೆಗೆ ಡ್ರಿಪ್ಸ್ ಹಾಕಿದ್ದಾರೆ ಹೊರಗಡೆ. ಡ್ರಿಪ್ಸ್ ಇನ್ನೂ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಒಂದೇ ಡ್ರಿಪ್ಸ್ ಏನೋ ಅಂದ್ಬಿಟ್ಟು, ಇಲ್ಲ ಇನ್ನೊಂದು ಡ್ರಿಪ್ಸ್ ಹಾಕಿಸ್ಕೊಳ್ಳಿ ಅಂದ್ಬಿಟ್ಟು ಇವಾಗ ಇನ್ನೊಂದು ಡ್ರಿಪ್ಸ್ ಹಾಕ್ತಾ ಇದ್ದಾರೆ. ನಮ್ಮ ಅತ್ತೆನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಮುಂಚೆ ಎಲ್ಲ ಈ ಥರ ಇದ್ದಿದ್ದೇ ಇಲ್ಲ. ಅವರು ತುಂಬ ಸ್ಟ್ರಾಂಗ್ ಆಗಿರೋರು. ಆವಾಗಲೂ ಶುಗರ್ ಇತ್ತು, ಆದರೂ ತುಂಬ ಸ್ಟ್ರಾಂಗ್ ಆಗಿದ್ದರು. ನಾನು ಮದುವೆ ಆದಾಗೆಲ್ಲ ತುಂಬ ಮನೆ ಕೆಲಸ ಎಲ್ಲ ಮಾಡೋರು, ಎಷ್ಟೇ ಕೆಲಸ ಇದ್ದರೂ ನಾನೇ ಮಾಡ್ತೀನಿ ಅನ್ನೋರು. ಇವಾಗಂತೂ ಸ್ವಲ್ಪಕ್ಕೂ ಸುಸ್ತಾಗ್ತಾರೆ. ಹಾಸ್ಪಿಟ್ಲಿಂದ ನಮ್ಮ ಅತ್ತೆನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ತೊಗೊಂಡೋಗಿ ಕೊಡೋಣ ಅವ್ರಿಗೆ ಅಂದ್ಬಿಟ್ಟು ಇವಾಗ ಜ್ಯೂಸ್ ಅಂಗಡಿಗೆ ಬಂದಿದ್ದೀನಿ. ಡ್ರಿಪ್ಸ್ ಹಾಕ್ಕೊಂಡಿದ್ರಲ್ಲ, ಆವಾಗ ಹೇಳ್ತಾಯಿದ್ರು ತುಂಬ ದಾಹ ಆಗ್ತಾ ಇದೆ, ಗಂಟ್ಲೆಲ್ಲ ಒಣಗ್ತಾ ಇದೆ ಅಂತ. ನೀರು ತಂದು ಕೊಟ್ಟೆ, ಆದರೂ ಯಾಕೋ ಸರಿ ಹೋಗಲಿಲ್ಲ. ಅದರಿಂದ ಒಂದು ಗ್ಲಾಸ್ ಜ್ಯೂಸ್ ತೊಗೊಂಡೋಗಿ ಕೊಡೋಣ, ಸುಸ್ತು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಒಂದು ಶುಗರ್ಲೆಸ್ ಮೂಸಂಬಿ ಜ್ಯೂಸನ್ನ ತೊಗೊತಾ ಇದ್ದೀನಿ. ಎಷ್ಟಾಯಿತು ಬಂದು? ಹಾಂ, ಶುಗರ್ಲೆಸ್ ಅಲ್ಲ? ಹಾಂ, ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಅತ್ತೆ. ಶುಗರ್ ಜಾಸ್ತಿಯಾಗಿ 2 ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದು ಜ್ಯೂಸ್ ಕುಡಿತಾವ್ರೆ. ಕುಡಿದ್ಬಿಟ್ಟು ಮಲ್ಕೊಳ್ಳಿ, ಒಂದು ಮುದ್ದೆ ತಿರಿ ಕೊಡ್ತೀನಿ ಊಟ ಮಾಡಿಬಿಟ್ಟು. ಇನ್ನೇನು ಅಲ್ಲೇ 2:15 ಟೈಮ್ ಬಂದು, ಇನ್ನೊಂದು ಗಂಟೆ ಹೋಯ್ತೀನಿ ನಾನು. ಏಕೆ ಸಂಜೆಗೊಂದ? ಹಾಂ, ಅಂದ್ರೆ ಒಂದು 2-3 ಅದ ನುಂಗಿ. ಮಧ್ಯಾಹ್ನ ಟೈಮ್ ವಿಟಮಿನ್ಗೆ ಅದು ಕೊಟ್ಟಿರೋದು, ಏನಾಗಲ್ಲ. ನೀವು ಹುಷಾರಾದ್ಮೇಲೂ ನುಂಗಿ, ವಿಟಮಿನ್ ಕೊಟ್ಟಿರೋದು. ಇವಾಗ ನುಂಗಿ, ಇವಾಗ ಒಂದು ನುಂಗಿ ಇದ, ಇವಾಗ ಇದು ನುಂಗಿ. ಇದು ಬೆಳಿಗ್ಗೆ ಸಾಯಂಕಾಲ ಊಟಕ್ಕೂ ಮುಂಚೆ, ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಸಾಯಂಕಾಲ. ಆದ್ರೂ ಬೆಳಗ್ಗೆ ತುಂಬಾ ಸುಸ್ತಾಯ್ತಿತ್ತಲ್ವಾ, ಬುಸ ಅಂತಿದ್ರಿ. ಬುಸನೇ ಬದುಕದೇ ಇಲ್ಲ ನಂಗಾಗೋಯ್ತು. ಅಲ್ಲಿ ಹಂಗಾಯ್ತು ಗೊತ್ತಾ, ಎದ್ದು ಕೂತ್ಬಿಟ್ಟು ಎಲ್ಲಿ ನಮ್ ಕೈಲಿ ಆಗಲ್ಲ ಸರ್, ನಮ್ಗೆ ಹೆಂಗಾಯ್ತ ಅಂತ ಅಲ್ಲಿ ಅಲ್ಲೊಂಥರ ಆಗೋಯ್ತು ನಮ್ಗೆ ಮೈಯೆಲ್ಲ. ಡ್ರಿಪ್ಸ್ ಹಚ್ತಕ್ಕಂತೆ ಪಾಪ. ಅದು ಯಾವುದೋ ಒಂದು ತಾತ ಫುಲ್ಲು ಚಳಿ ಅಂತ ಇದ್ರು. 3 ಬೆಡ್ಶೀಟ್ ಹಚ್ಚಿದ್ರು ಚಳಿ ತಡೀತಾರೆ. ಏನಿಲ್ಲ, ಅದನ್ನು ನುಂಗಿ ಇದನ್ನು ನುಂಗಿ, ವಿಟಮಿನ್ಗಲ್ವಾ, ಏನಾಗಲ್ಲ. ಬಿಸಿಲಲ್ಲಿ ನುಂಗಿ ಅಮ್ಮ. ಮತ್ತೆ ಇವಾಗ ಒಂದು ಸ್ವಲ್ಪ ಸ್ಟಡಿ ಆಗಿದ್ದಾರೆ. ಬಂದ ತಕ್ಷಣ ಅಷ್ಟು ಹುಷಾರಿಲ್ಲ ಅಂದ್ರೂ ಡ್ರೆಸ್ ಚೇಂಜ್ ಮಾಡೋರು. ಹಾಸ್ಪಿಟ್ಲಲ್ಲಿ ಮಲಗಿದ್ನಲ್ಲ ಬೆಡ್ ಮೇಲೆ ಅಂದ್ಬಿಟ್ಟು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಮುದ್ದೆ ಮಾಡಿಕೊಟ್ಟೆ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ. ಸ್ವಲ್ಪ ಪರವಾಗಿಲ್ಲ, ಸುಸ್ತು ಕಡಿಮೆ ಆಗಿದೆ. ವಾಕಿಂಗ್ ಮಾಡ್ತಾ ಇದ್ದಾರೆ ಈಚೆ. ಇವಾಗ ನನ್ನ ಮಗಳಿಗೆ ಟೈಮ್ ಆಗೋಯ್ತು, ಅಲ್ಲೇ 3:45 ಆಗಿದೆ ಟೈಮ್ ಬಂದು. 4 o'clockಗೆಲ್ಲ ಅವಳು ಸ್ಕೂಲ್ ಮುಗಿಯುತ್ತೆ. ಇವಾಗ ಹಂಗೆ ಹೋಗಿ ಕರ್ಕೊಂಡು ಮನೆಗೆ ಹೋಗ್ಬೇಕು. ಇವಾಗ ನನ್ನ ಮಗಳ ಸ್ಕೂಲ್ ಹತ್ರ ಬಂದೆ. ಇನ್ನೂ 10 ಮಿನಿಟ್ಸ್ ಇದೆ. ನಾನು 5 ನಿಮಿಷಕ್ಕೆ ಬಂದೆ. ನಮ್ಮ ಅತ್ತೆ ಮನೆಯಿಂದ 5 ನಿಮಿಷಕ್ಕೆಲ್ಲ ಬರ್ಬೋದು. ಇನ್ನು 10 ಮಿನಿಟ್ಸ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನೇ ಹೋಗಿ ಬರ್ತೀನಿ.
ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ, ಯಾಕೆ ಅಷ್ಟು ಫಾಸ್ಟಾಗಿ ಓಡಿ ಬರ್ತೀಯಾ? ಇವಾಗ ನಾನು ಮನೆಗೆ ಬಂದೆ. ಟೈಮ್ ಬಂದು 4:30 ಆಗಿದೆ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ನಮ್ಮ ಅತ್ತೆನೂ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದರು. ಕೇಳಿದೆ ಹೋಗೋಣ ಅಮ್ಮ ಅಂತ. ಇದೆ ಹೆಂಗಿದ್ರು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಾಗಿತ್ತಲ್ಲ, ಅದರಿಂದ ಆಯಿತು ನಾನು ಪರವಾಗಿಲ್ಲ ಹೊರಡು ಅಂದರು. ಇನ್ನೊಂದು 2 ಅವರ್ಸಲ್ಲಿ ನಮ್ಮ ಅತ್ತಿಗೆ ಬರ್ತಾರೆ, ಆದ್ದರಿಂದ ಬಿಟ್ಬಿಟ್ಟು ಬಂದೆ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರು, ಏನು ಅಂತ ಗೊತ್ತಿಲ್ಲ. ಶುಗರ್ ಸ್ವಲ್ಪ ಜಾಸ್ತಿನೇ ಇತ್ತು, ಶುಗರ್ ಟೆಸ್ಟು ಮಾಡಿಸ್ತು, ಅದರಿಂದ ಸ್ವಲ್ಪ ಸುಸ್ತಾಗಿದ್ದರು. ಇವಾಗ ಆರಾಮಾದ್ರಲ್ಲ ಅಂದ್ಬಿಟ್ಟು ಮನೆಗೆ ಬಂದೆ. ಇವಾಗ ಅವಳಿಗೂ ಹಾಲು ಕಾಯಿಸ್ಕೊಡ್ಬೇಕು, ನಾನು ಕಾಫಿ ಕುಡಿಬೇಕು. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದೆ, ಹೊಟ್ಟೆ ಏನು ಫುಲ್ಲಾಗಿತ್ತಿಲ್ಲ, ಅಲ್ಲೇ ಹೊಟ್ಟೆ ಹಸಿತೈತೆ. ಇವಾಗ ನಾನು ಕಾಫಿ ಕುಡಿದು ಅವಳಿಗೂ ಹಾಲು ಕಾಯಿಸ್ಕೊಡ್ಬೇಕು. ಇವಾಗ ಕಾಫಿ ಇಡ್ತಾ ಇದ್ದೀನಿ. ಯಾಕೋ ತುಂಬ ಕೋಲ್ಡ್ ಇದೆ, ಈಚೆಗಡೆ ಸಿಕ್ಕಾಬಟ್ಟೆ ಗಾಳಿ ಇದೆ. ಹಾಸ್ಪಿಟ್ಲಲ್ಲೇ ಒಂದು 2 ಅವರ್ಸ್ ಇದ್ದೆ, ಅಲ್ಲೂ ಫುಲ್ಲು ಥಂಡಿ ಚಳಿ, ಫ್ಯಾನ್ ಬೇರೆ ಹಾಕಿದ್ರು, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಯಾಕೋ ಅಷ್ಟಕ್ಕೇನೆ ತಲೆನೋವ್ತಾ ಇದೆ. ಏನಮ್ಮ ಅದು ಸೌಂಡು? ಹೊಡಿತೀನಿ ಸರಿಯಾಗಿ. ಯಾರು ಬರ್ತಾರೆ ನಮ್ಮ ಮನೆಗೆ? ನನಗೆ ಚಮಕ್ ಕೊಡ್ತಾಳೆ ನೋಡಿ, ಯಾರೋ ಬಂದರು ಅಂದ್ಬಿಟ್ಟು. ನಮ್ಮ ಮನೆಗೆ ಯಾರು ಬರ್ತಾರೆ? ಥಂಡಿ ಇದೆ, ಸಿಕ್ಕಾಬಟ್ಟೆ ಥಂಡಿ ಇದೆ ನಿಜವಾಗ್ಲೂ. ಬಾಗಿಲು ತೆಗೆದ್ರೆ ಫುಲ್ ಚಳಿ. ನೋಡಿ ವೇಲ್ ಹಾಕೊಂಡು ಸೀರೆ ಉಡ್ಕೊಂಡಿದ್ದಾಳೆ. ಯಾಕಮ್ಮ ಹಂಗೆ ಉಡ್ಕೊಂಡಿರೋದು? ಸುಮ್ಮನೆ. ನನಗೂ ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ, ಯಾವ ವೇಲ್ ಸಿಕ್ಕಿದ್ರೂ ಸೀರೆ ಹಾಕ್ಕೊಳ್ಳಿವೆ, ಅಂದರೆ ಸೀರೆ ಥರ ಅದನ್ನೇ ಉಟ್ಕೊಳ್ಳಿವೆ. ನನಗೆ ನನ್ನ ಮಗಳು, ನಂದು ಚಿಕ್ಕದು ವೇಲು, ನಾನೇನು ದೊಡ್ಡ ವೇಲ್ ಯೂಸ್ ಮಾಡಲ್ಲ, ಅದನ್ನೇ ಸುತ್ತಕೊಂಡು ಸೀರೆ ಥರ ಮಾಡ್ತಾಯಿದ್ದಾಳೆ. ಅಡುಗೆಗೆ ಏನಾದರೂ ಮಾಡಬೇಕು, ನೋಡೋಣ. ಸ್ವಲ್ಪ ಒಂದು ಕಾಫಿ ಕುಡಿದು ಒಂದು 1/2 ಅವರ್ ರೆಸ್ಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಅಡುಗೆಗೆ ಏನಾದರೂ ಮಾಡ್ತೀನಿ. ಮತ್ತು ನನ್ನ ಮಗಳದು ಒಂದು 10 ಬುಕ್ಸ್ ಇದೆ, ಎಲ್ಲ ಬುಕ್ಕಿಗೂ ಬೈಂಡ್ ಹಾಕಿದ್ದೆ. ಇನ್ನೊಂದು 10 ಬುಕ್ ಇದೆ, ಲೇಟಾಗಿ ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ಬುಕ್ ಬಂದಿಲ್ಲ, ಟೆಕ್ಸ್ಟ್ ಬುಕ್ ಅಲ್ವಾ, ಅದರಿಂದ ಗೌರ್ಮೆಂಟ್ ಬುಕ್ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಕೊಟ್ಟಿದ್ದಾರೆ. ಅದಕ್ಕೊಂದು ಬೈಂಡ್ ಹಾಕಿ ಕೊಡಬೇಕು. ಕೇಳ್ತಾ ಇದ್ದಾಳೆ ಅಮ್ಮ ಬೈಂಡ್ ಹಾಕಿ ಕೊಡಿ ಅಂತ. ಬೆಳಗ್ಗೆ ನಮ್ಮ ಅತ್ತೆಗೆ ಹುಷಾರಿತ್ತಿಲ್ವಲ್ಲ, ಅದೇ ಬ್ಯುಸಿಲಿ ಅಮ್ಮಂಗೆ ಫೋನೇ ಮಾಡಿಲ್ಲ. ಇವಾಗ ಫೋನ್ ಮಾಡಿ ಮಾತಾಡಬೇಕು. ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ಒಂದು ಗ್ಲಾಸ್ ಕಾಫಿ ನಿಜವಾಗ್ಲೂ ಮೈಂಡ್ ಫ್ರೆಶ್ ಅನಿಸುತ್ತೆ. ಏನೇ ಟೆನ್ಷನ್ ಇದ್ರೂ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ. ಟೆನ್ಷನ್ ಕಡಿಮೆ ಆಗಲ್ಲ, ಆ ಕ್ಷಣ ಕಾಫಿ ಕುಡಿದಾಗ ಸ್ವಲ್ಪ ಆರಾಮ್ ಅನಿಸುತ್ತೆ. ನನಗೆ ಕಾಫಿ ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು. ಕಾಫಿ ಪುಡಿ ಕಡಿಮೆ ಇದ್ದು ಶುಗರ್ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ. ಶುಗರ್ ಕಡಿಮೆ ಇದ್ದು ಕಾಫಿ ಪುಡಿ ಜಾಸ್ತಿ ಇದ್ದರೆ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಹಂಗೆ ಕುಡಿದ್ರೇ ನಂಗೆ ಕಾಫಿ ಕುಡ್ದಂಗೆ ಅನ್ಸೋದು. ಕಾಫಿ ಕುಡಿದು ಒಂದು 1/2 ಅವರ್ ರೆಸ್ಟ್ ಮಾಡೋಣ ಅಂತ ಹೋದೆ. ಯಾಕೋ ಲೈಟಾಗಿ ತಲೆನೋಯ್ತಿತ್ತು, ನಿದ್ದೆ ಬಂದ್ಬಿಟ್ಟೈತೆ, ಎಚ್ಚರನೇ ಆಗಿಲ್ಲ. ನನ್ನ ಮಗಳು ಓದ್ಕೊಂಡು ಹಾಲಲ್ಲಿ ಕೂತ್ಕೊಂಡವಳೆ, ಅವಳು ಎಚ್ಚರ ಮಾಡಿ ಎಪ್ಸಿಲ್ಲ. ಬಂದು ಒಂದು 1 ಅವರ್ ಹತ್ತತ್ರನೇ ಆಗೋಯ್ತು. ಇವಾಗ ಬಂದು 7 o'clock ಆಗಿದೆ. ಅಡುಗೆಗೆ ಏನಾದರೂ ಮಾಡಬೇಕು. ನನ್ನ ಹಸ್ಬೆಂಡು ಬರ್ತೀನಿ, ಒಂದು 1/2 ಅವರ್ ಬರ್ತಾಯಿದ್ದೀನಿ ಅಂದರು. ಅದರಿಂದ ಅವ್ರು ಬಂದಮೇಲೆ ಕೇಳ್ಕೊಂಡೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಇವಾಗೇನು ನೋಡೋಣ, ಏನಾದರೂ ಅಡುಗೆಗೆ ಮಾಡಬೇಕು. ಅನ್ನ ಸಾಂಬಾರು ಮುದ್ದೆನ ನೋಡೋಣ, ಅವ್ರೇನು ಬಂದು ಏನು ಮಾಡು ಅಂತಾರೋ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೆ ಬಿಸಿನೀರು ಬೇಕಂತೆ. ಬಂದ ತಕ್ಷಣ ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ, ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕೊಟ್ಬಿಡ್ಬೇಕು. ಇವಾಗ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಟೈಮ್ ಬಂದಲ್ಲೇ 8 o'clock ಆಗಿದೆ. ಅಡುಗೆ ಮಾಡಿಬಿಡ್ತೀನಿ, ಲೇಟ್ ಆದರೆ ಆಗಲ್ಲ. ಅದರಿಂದ ಈಗಲೇ ಅಡುಗೆ ಮಾಡ್ತೀನಿ. ಟೈಮ್ ಆಗಿಬಿಟ್ಟಿದೆ, ಲೇಟ್ ಏನು, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಡುಗೆ ಆಯಿತು. ಊಟ ಮಾಡಿ ಅಂದರೆ ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಅಂತ ಇದ್ದಾರೆ. ನೋಡಿ ಪೇಷಂಟ್ ಆಗಿಬಿಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ಬನ್ನಿ, ಬ್ಲಡ್ ಟೆಸ್ಟಿಗೆ ಬರೆದಿದ್ದಾರೆ. ಯಾಕಂದರೆ ಬಿಟ್ಟು ಜ್ವರ ಅಲ್ಲೇ ಒಂದು ವಾರನೇ ಆಯಿತು. ಲಾಸ್ಟ್ ಸ್ಯಾಟರ್ಡೇಯಿಂದಲೂ ಜ್ವರನೇ. ಪೂರ್ತಿ ಬಿದ್ದೋಗೋ ಗಂಟ ಬರಲ್ಲ, ಫುಲ್ಲು ಆಗೋದೇ ಇಲ್ಲ ಅಂದಾಗ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ. ನೋಡಿ ಪೇಷಂಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಅತ್ತೆಗೆ ಹುಷಾರು ತಪ್ಪಿರೋದೇ ಹೇಳ್ಬೇಕು ಅಂದರೆ ಇವರಿಂದ. ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ನೋಡಿಬಿಟ್ಟು ಏನು ಹಿಂಗಾಗ್ಬಿಟ್ಟವನಲ್ಲಪ್ಪ ಅಂದ್ಬಿಟ್ಟು ಅವ್ರು ಸ್ವಲ್ಪ ಚಿಂತೆ ತೊಗೊಂಡು ಅವ್ರಿಗೆ ಶುಗರ್ ಜಾಸ್ತಿ ಆಗಿದೆ. ಹೇಳಿದ್ರೆ ಕೇಳಲ್ಲ.
ಇವರಿಂದಲೇ ಎಲ್ಲರಿಗೂ ಹುಷಾರಿಲ್ಲ. ನನಗೂ ತಲೆನೋವು ಬಂದ್ಬಿಟ್ಟಿದೆ ಹೇಳಿ ಹೇಳಿ ಹೇಳಿ. ಯಾಕಪ್ಪ ಅಮ್ಮ ಮಗ ಇಬ್ರಿಗೂ ಹುಷಾರಿಲ್ಲ. ನಿಜವಾಗ್ಲೂ ಇವತ್ತಂತೂ ಬೇಜಾರಾಗ್ಬಿಟ್ಟಿದೆ ನನಗಂತೂ. ನಮ್ಮ ಅತ್ತೆ ನೋಡಿ ಅರ್ಧ ಬೇಜಾರಾದರೆ ಇವ್ರನ್ನ ನೋಡಿ ಅರ್ಧ ಬೇಜಾರು. ಅವರು ತುಂಬ ವೀಕ್ ಆಗಿದ್ದಾರೆ. ಸುಸ್ತು ಅಂತಾರಲ್ಲ ಅದು ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಇವ್ರು ನೋಡಿದ್ರೆ ಈ ಥರ. ಏನು ಮಾಡೋದು ಹೇಳಿ. ಜ್ವರ ಇದೆ. ಯಾಕ್ರಿ ಯಾವಾಗಲೂ ಜ್ವರ? ಹಾಂ, ಹಾಸ್ಪಿಟ್ಲಿಗೆ ಒಳ್ಳೆತ ತೋರ್ಸೋಣ. ಬ್ಲಡ್ ಟೆಸ್ಟ್ ಹೇಳ್ದಂತೆ ಅಮ್ಮನ ಕೈಲಿ ಬರ್ತೀನಿ ಬ್ಲಡ್ ಟೆಸ್ಟ್ಗೆ ಅಂತ. ಹಾಂ, ಸುಮ್ಮನೆ ಫೋನ್ ಮಾಡ್ತೀನಿ ಇವಾಗ. ನಮ್ಮ ಅತ್ತೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬ್ಲಡ್ ಟೆಸ್ಟ್ ಮಾಡಿಸಪ್ಪ ಅಂತ. ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಮಗನ ನೋಡಿ ನಮಗೆ ನಿಜವಾಗೂ ನಮಗೆ ಬೇಜಾರಾಗ್ಬಿಟ್ಟಿದೆ. ಎಷ್ಟು ಅವ್ರ ಆರೋಗ್ಯ ಅವ್ರು ನೋಡ್ಕೋಬೇಕು. ಹೇಳೋದು ನಾವು ಹೇಳ್ಬೋದು, ಇಲ್ಲ ಕರ್ಕೊಂಡು ಹೋಗ್ಬೋದು, ಬಂದರೆ ಬಲವಂತಕ್ಕೆ ಎಳ್ಕೊಂಡು ಹೋಗೋಕ್ಕಾಗಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಎಷ್ಟು ಹೇಳಿದ್ರು ಇದೇ ಕತೆ. ನನಗಂತೂ ಬೇಜಾರಾಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ನನಗೇನಾದರೂ ಹುಷಾರಿಲ್ಲ ಅಂದರೆ ನಾನು ಸುಮ್ಮನೆ ಮಲ್ಕೊತೀನಿ. ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ಆವಾಗ ಗೊತ್ತಾಗುತ್ತೆ ಆ ಬೇಜಾರು ಏನು ಅಂತ. ಫುಲ್ ವೀಕ್ ಆಗಿಬಿಟ್ಟಿದ್ದಾರೆ. ಕೆಮ್ಮು, ಜ್ವರ, ಶೀತ. ಫಸ್ಟ್ ಗಂಟ್ಲು ನೋವು ಅಂತ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಸ್ಯಾಟರ್ಡೆ ಗಂಟ್ಲು ನೋವು ಅಂತ ಇದ್ರು. ಅದರಿಂದ ಜ್ವರ ಜಾಸ್ತಿ ಆಗಿದೆ. ಊಟ ಮಾಡಿ ನಡೀರಿ. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.